5:30 ಆಗೋಗಿದ್ಯಾ? ಇಷ್ಟೊತ್ತಾದ್ರೂ ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ? ನಾನು ಅದ್ರೆ ಕೇಳ್ತಿರೋದು, ಇಷ್ಟು ಬೇಗ ನನ್ನನ್ನು ಯಾಕೆ ಬರ ಕೇಳಿದೆ? ನಾವಿಲ್ಲಿಂದ ಹೊರಡಬೇಕು. ಎಲ್ಲಿಗೆ? ಎಷ್ಟೊತ್ತಿಗೆ ಫ್ಲೈಟು? ಫ್ಲೈಟ್ ಯಾಕೋ? ನಾವು ಹೋಗ್ಬೇಕಾಗಿರೋದು ಆಫೀಸ್ಗೆ. ಆಫೀಸ್ ಲಾಗಿನ್ ಇರೋದು 9:30ಗೆ. 9:25ಗೆ ಲಾಗಿನ್ ಆಗೋಕ್ಕೆ ಕ್ಯೂನಲ್ಲಿ ನಿಂತ್ಕೊಳ್ಳೋ ಎಂಪ್ಲಾಯೀಸ್ನ ನೋಡಿದ್ದೀನಿ. ಆದರೆ 5 ಗಂಟೆಗೆ ಎದ್ದು ಆಫೀಸಿಗೆ ರೆಡಿಯಾಗಿರೋ ಕಂಪ್ನಿ ಓನರ್ನ ಇವತ್ತೇ ನೋಡ್ತಾ ಇರೋದು. ನಿನ್ನ ಕತೆ ಎಲ್ಲ ಹೊಡಿಬೇಡ, ಎದ್ದು ಬಿಡ್ತಾರೆ. ಬಾ ಹೋಗೋಣ. ಯಾರು? ಅಮ್ಮಮ್ಮನ ಹುಟ್ಟದಬ್ಬ 75ನೇದು. ಓಕೆ, ಆದರೆ ನೀನು ವಿಶ್ ಮಾಡಬೇಕು ಅಂದರೆ ರಾತ್ರಿ 12 ಗಂಟೆಗೆ ತಾನೇ ಎದ್ದೇಳಬೇಕು. ಓಕೆ ಅರ್ಥ ಆಯಿತು. ಹಾಗಾದರೆ ಈ ಸಲನೂ ಗಿಫ್ಟ್ ಇಲ್ಲ? ಅದಕ್ಕೆ ಕಣೋ ಹೇಳ್ತಿರೋದು ಹೊರಡ್ಬೇಕಂತ. ಬಾ. ಲೋ, ಅಮ್ಮಮ್ಮಂಗೆ ವಿಶ್ ಮಾಡದೆ ಹೋಗಿ. ನಿಧಾನಕ್ಕೆ ಮಾತಾಡೋ. ಅಮ್ಮಮ್ಮಂಗೆ ನಾನು ವಿಶ್ ಮಾಡಿದ್ರೆ ನಾನು ಸತ್ತೆ. ಅವ್ರು ನನ್ನ ಗುಡ್ ಮಾರ್ನಿಂಗ್ ಹೇಳೋಕ್ಕಿಂತ ಮುಂಚೆ ನಾನು ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ಬೇಕು. ಅಲ್ಲ, ಆದರೂ ಹೀಗೆ ಹೋಗೋದು ಮೆತ್ತಗೆ. ಅಲ್ಲ, 3 ವರ್ಷ ಹೇಗೋ ಮ್ಯಾನೇಜ್ ಮಾಡಿದೆಯಲ್ಲ, ಈ ವರ್ಷನೂ ಅದೇ ಸಾರಿ ಯೂಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡುವ ಅಷ್ಟೇ. ಹೋಗ. ಪ್ರತಿ ಸರಿ ಸಾರಿ ಕೇಳಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಬೆಲೆನೂ ಇರಲ್ಲ. ಬಾ. ಇನ್ನು ಎಷ್ಟು ದಿನ ಅಂತ ಹೀಗೆ ಎಸ್ಕೇಪ್ ಆಗ್ತೀಯಾ? ಅವ್ರು ನೋಡ್ರೆ ನಿನ್ನ ಮದುವೆ ಯಾವಾಗ ಅಂತ ಕೇಳ್ತಾನೆ ಇದ್ದಾರೆ. ನೀನು ಈ ಬರ್ಡೇ ಕರ್ಕೊಂಬರ್ತೀನಿ, ಇನ್ನೊಂದು ವರ್ಷ ಕರ್ಕೊಂಬರ್ತೀನಿ ಅಂತ ಕಾಗೆ ಹಾರಿಸ್ತಿದ್ಯಲ್ಲ. ಹುಡುಗಿ ನನಗೆ ಸಿಗ್ಬೇಕಲ್ವಾ? ಅಲ್ಲೋ, ಅರು ಮಸಾಲ ಕಂಪ್ನಿ ಓನರ್ ಮೊಮ್ಮಗ ನೀನು. ದಿನಕ್ಕೆ 1,000 ಜನ ಮೀಟ್ ಮಾಡ್ತಾ ಇರ್ತೀಯ. ನೋಡಕ್ಕೆ ಬೇರೆ ಇಷ್ಟು ಚೆನ್ನಾಗಿದ್ಯಾ. ಒಂದು ಹುಡುಗಿ ಸಿಕ್ಕಿಲ್ಲ ಅಂದರೆ ನಾನು ನಂಬಲ್ಲ ಗುರು. ಸಿಕ್ಕಿದ್ರೆ ಹೇಳಕ್ ನನಗೆ ಏನೋ ಕಷ್ಟ. ಅಮ್ಮಮ್ಮನೇ ಪರ್ಮಿಷನ್ ಕೊಟ್ಟಿದ್ದಾರೆ. ಹುಡುಗಿ ಯಾವ ಥರ ಇರ್ಬೇಕು ಅದಾದ್ರೂ ಹೇಳೋ. ಆ ಥರ ಈ ಥರ ಅಂತ ಏನೂ ಇಲ್ಲ ಕಣೋ. ಅದೇನೋ ನೋಡಿದ ತಕ್ಷಣ ಒಂದು ಫೀಲ್ ಆಗಿಬಿಡ್ಬೇಕು, ಒಂದು ಕನೆಕ್ಷನ್ ಸಿಕ್ಬಿಡ್ಬೇಕು. ಕನೆಕ್ಷನ್ ಸಿಕ್ಬಿಟ್ರೆ ಮದುವೆ ಆಗ್ಬಿಡ್ತೀಯ? ಕನೆಕ್ಷನ್ ಮಾತ್ರ ಅಲ್ಲ, ಇನ್ನೊಂದು ಮುಖ್ಯವಾದ ವಿಷಯನೂ ಇದೆ. ಓಹೋ, ಸಾಹೇಬ್ರ ಹತ್ರ ದೊಡ್ಡ ಲಿಸ್ಟೇ ಇದೆ ಅನಿಸುತ್ತೆ. ಸರಿ, ಆ ಲಿಸ್ಟ್ ನಂಗೂ ಒಂದ್ಸಲ ರಟ್ ಮಾಡ್ಬಿಡಪ್ಪ. ನಿಂಗೆ ಅಮ್ಮಮ್ಮ, ಅರು ಮಸಾಲ ಎಲ್ಲ ಗೊತ್ತಲ್ವಾ? ಆದರೆ ಇದೆಲ್ಲ ಹೇಗೆ ಶುರು ಆಯಿತು ಅಂತ ನಿನಗೆ ಗೊತ್ತಾ? ಅರು ಅಮ್ಮನ ಕತೆ ಯಾರು ಗೊತ್ತಿಲ್ಲ ವಿರಾಜ್? ಒಂದು ಚಿಕ್ಕ ಅಡುಗೆ ಮನೆಯಿಂದ ಅರು ಅಮ್ಮ ಅರು ಮಸಾಲ ಕಂಪ್ನಿ ಕಟ್ಟಿರೋದೇನು ಚಿಕ್ಕ ವಿಷಯನಾ? ಅರು ಅಮ್ಮ ನಮ್ಮಮ್ಮಮ್ಮ. ಯಾರಿಗೂ ಜಗ್ಗದ ಗಟ್ಟಿ ಹೆಂಗಸು, ರಫ್ ಅಂಡ್ ಟಫ್ ಅನ್ಸ್ತಾರೆ. ಆದ್ರೂ ನನ್ನ ಫೇವ್ರೆಟ್ ಅಮ್ಮಮ್ಮ. ಅವಳಿಲ್ಲದೆ ನಮ್ಮ ಮನೆ ಜೀವನ ಇಲ್ಲ. ಅಂದ್ರೆ ಅಮ್ಮಮ್ಮಂಗೆ ಇಷ್ಟ ಆಗೋ ತರ ಹುಡುಗಿ ಹುಡುಕ್ತಿದೆ ಅಂತ ಆಯ್ತು. ಅಮ್ಮಮ್ಮ ಅರು ಮಸಾಲನ ಕಟ್ಟಿ ಬೆಳೆಸಿದ್ದಾರೆ. ಅವರು ಎಲ್ಲಾರನ್ನೂ ಪ್ರೀತಿ ಮಾಡ್ತಾರೆ. ಆದರೆ ಅಮ್ಮಮ್ಮನ ಪ್ರೀತಿ ಗೆಲ್ಲೋದು ದೊಡ್ಡ ವಿಷಯ ಅಲ್ಲ. ಆದರೆ ಅಮ್ಮಮ್ಮನ ನಂಬಿಕೆ ಗಳಿಸೋದಿದೆಯಲ್ಲ, ಅದು ಸುಲಭ ಅಲ್ಲ. ಅಂದ್ರೆ ಏನು ಹೇಳಕ್ ಟ್ರೈ ಮಾಡ್ತಾ ಇದೆಯಾ? ನಮ್ಮ ಮನೇಲಿ ಅಷ್ಟು ಜನ ಇದ್ದಾರೆ. 2 ಗಂಡು ಮಕ್ಕಳು, 2 ಸೊಸೆಂದರು, 3 ಜನ ಮೊಮ್ಮಕ್ಕಳು, ಒಬ್ಳು ಮಗಳು ಇದ್ದಾಳೆ. ಅಮ್ಮಮ್ಮಂಗೆ ಎಲ್ಲರೂ ಕಂಡ್ರೆ ತುಂಬ ಅಕ್ಕರೆ. ಆದರೆ ಮನೆ ಕೀ ಇರೋದು ಅಮ್ಮಮ್ಮನ ಮೊಮ್ಮಗನ ಹೆಂಡತಿ ಹತ್ರ, ಅಂದರೆ ಮಿಥಿಲಾ ಹತ್ರ. ನನ್ನ ಹೆಂಡತಿನೂ ಹಾಗೆ ಇರಬೇಕು. ಅಂದ್ರೆ ಮನೆ ಕೀ ಕೈಗೆ ತಗೊಳ್ಳೋಳು ನಿನ್ನ ಹೆಂಡತಿ ಆಗ್ಬೇಕು ಅನ್ಕೊಂಡಿದ್ಯಾ? ನಿನ್ನ ತಲೆ. ಅದು ಹಾಗಲ್ಲ.
ಕೀ ಅಂದರೆ ಒಂದು ನಂಬಿಕೆ. ಯಾರು ನಮ್ಮವರು ನಮ್ಮ ಮನೆಗೆ ಒಳ್ಳೇದನ್ನು ಬಯಸ್ತಾರೋ, ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ತಾರೋ ಅನ್ನೋ ನಂಬಿಕೆ ಯಾರ ಮೇಲೆ ಇರುತ್ತೋ ಅವ್ರ ಕೈಯಲ್ಲಿ ಮನೆ ಕೀ ಇರುತ್ತೆ. ಎರಡು ದಿನ ಆಯ್ತು, ಈ ಬಟ್ಟೆಗಳಿಗಿನ್ನು ಕಬೋರ್ಡ್ ಒಳಗಡೆ ಹೋಗೋದಕ್ಕೆ ಮನ್ಸೇ ಬಂದಿಲ್ಲ ಅನ್ಸುತ್ತೆ. ನಗು ನಗುತ್ತಲೇ ಊರೆಲ್ಲ ಓಡಾಡೋ ತಾರೆ, ಈ ಬೆಳೆದುರಿಗೆ ಬಂದಾಗ ಬೆಳಕೇನೆ ಬೇರೆ. ನಗು ನಗುತ್ತಲೇ ಊರೆಲ್ಲ ಓಡಾಡೋ ತಾರೆ, ಕಹಿಗಳ ಮನಸ್ಸೋಕಂತ ಸಿಹಿ ತಂದ ನೀರೇ. ಮನಸ್ಸಿದು ಮಗುವಿನ ಹಾಗೆ ಇದೆ, ಖುಷಿಗಳ ಹಂಚುತ್ತ ಸಾಗುತ್ತಿದೆ. ಅಷ್ಟೇ ಡಬ್ಬಿನ ಸ್ಟವ್ ಪಕ್ಕ ಇಡ್ಬೇಡಿ ಅಂತ ಎಷ್ಟು ಸಲ ಹೇಳಿದೀನಿ. ಮಿರಿ ಮಿಂಚುತ್ತ ಬೀಗುತ್ತಿದೆ, ದುಡಿಮೆಯೇ ದೇವ್ರು ಅನ್ನೋ ಜೀವ. ಬರುವಳು ನೆರವಿಗೆ ಕಷ್ಟ ಎಂದಾಗ, ಓಹೋ ಬಂಗಾರಿ ಸಿಂಗಾರಿ ವೈಯಾರಿ ಮೂಗುತ್ತಿ ಮಲ್ಲಿ. ಅಮ್ಮ, ಅಡ್ಗೆ ಎಲ್ಲ ರೆಡಿ ಆಗಿದೆ. 8:30ಗೆ ತಿಂಡಿ ತಿನ್ನೋದನ್ನ ಮರಿಬಾರ್ದು. ಅಮ್ಮ ಹೋಗ್ ಬರ್ತೀನಿ. ಜೋಪಾನ. ಮಲ್ಲಿ, ಇವಾಗ ರೈಸ್ ಬಾತ್ ಮಾಡ್ತಿದ್ಯಾ ಅಲ್ವಾ? ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಪಲ್ಯ ಮಾಡಿಟ್ಬಿಡು, ರಾತ್ರಿಗೆ ಏನು ಬೇಡ ಕಣೆ. ಬೇಡ ಅಂದ್ರೆ ಬಿಡೋರು ಯಾರು? ರಾತ್ರಿಗೆ ತರಕಾರಿ ಹಾಕಿರೋ ರಾಗಿ ರೊಟ್ಟಿ ಮಾಡಿಡ್ತೀನಿ. ರುಚಿನೂ ಇರುತ್ತೆ, ಹೊಟ್ಟೆಗೂ ಹಿತ. ಸರಿ ಕಣೆ. ಮೇಡಮ್, ನಾಳೆ ನಾನು ಬರಲ್ಲ. ಯಾರನ್ನೋ ಕಳಿಸ್ತೀನಿ ಅಂದಿದ್ದಲ್ಲ, ಕಳಿಸು. ಥ್ಯಾಂಕ್ ಯು ಮೇಡಮ್. ನಿನ್ನೆಯಿಂದ 4ನೇ ಸಲ ಕಾಲ್ ಮಾಡ್ತಿರೋದು ಅಂತ ನನಗೆ ಗೊತ್ತು. ಆದ್ರೆ ಒಂದೇ ಒಂದ್ಸಲ ಸಿಕ್ಬಿಡೆ. ರಜಾ ಹಾಕೋದಕ್ಕೆ ಮೊದಲು ನಿನ್ನ ಹತ್ರ ಮೀಟ್ ಮಾಡಿ ಹೋದ್ರೆ ನನಗೂ ಸಮಾಧಾನ. ಇನ್ನೊಂದು 5 ನಿಮಿಷ ನಾನೇ ಅಲ್ಲಿಗೆ ಬರ್ತೀನಿ. ತಾಯಿ, ನನ್ನ ಸಂಪೂರ್ಣ ಕುಟುಂಬನ ನೀನೇ ಕಾಪಾಡಬೇಕು. ನನ್ನ ಹುಡುಗ ಪಾಪುಗೆ ನಿನ್ನ ಹೆಸರು ಇಡ್ತೀನಿ, ತುಳಸಿ ಅಂತ. ಏನಾಯ್ತು ಅತ್ತೆ? ಹಾಗಿದ್ದೆ ಅದಕ್ಕೆ ಹೀಗೆ ಓಡ್ತಾರ? ಪುಷ್ಪ, ಇಂಥ ಸಮಯದಲ್ಲಿ ನೀನು ಕಾಳಜಿ ತಗೋಬೇಕಲ್ವಾ? ಅಷ್ಟಕ್ಕೂ ಹಾಲು ಉಕ್ಕಿದ್ರೆ ಮನೆಗೆ ಒಳ್ಳೇದೆ. ಒಳ್ಳೆ ಹುಡುಗಿ. ದತ್ತು, ತಗೊಳ್ಳೋ, ಇದಕ್ಕೊಂದು ಬೇಗ ಇಸ್ತ್ರಿ ಹಾಕ್ಕೊಡು. ಅಣ್ಣ ಇನ್ನೇನು ಸ್ನಾನ ಮುಗಿಸ್ಕೊಂಡು ಬಂದ್ಬಿಡ್ತಾನೆ. ಒಂದು ಹಸನಂದು 1000 ಕೋಟಿ ಬೇಕು. ಹೋಗಮ್ಮ, ಅವ್ನಿಗೆ ಇಸ್ತಿರ್ಬೇಕು ಅಂದ್ರೆ ಅವನೇ ಹಾಕೊಳ್ಳಿ, ನನಗೆ ಓದ್ಕೊಳ್ಳೋದಿದೆ. ಅಲ್ವೋ, ಒಂದು ಶರ್ಟ್ ಇಸ್ತ್ರಿ ಮಾಡೋಕೆ 5 ನಿಮಿಷನೂ ಬೇಕಾಗಲ್ಲ. ಇಷ್ಟಕ್ಕೂ ನಿನ್ನ ಓದಿಸ್ತಿರೋದು ನಿಮ್ಮ ಅಣ್ಣ. ಅವನು ದುಡಿತಾ ಇರೋದ್ರಿಂದಾನೆ ನಾವು ಬದುಕ್ತಿರೋದು, ನೀನು ಓದ್ತಿರೋದು. ಹೌದೌದು, ಎಲ್ಲ ಅಣ್ಣನ ದಯೆ. ಮಾಡೋದು ವರ್ಕ್ ಫ್ರಮ್ ಹೋಮು. ಆ ಖುಷಿಗೆ ಅವ್ನಿಗೆ ಇಸ್ತ್ರಿ ಯಾಕಮ್ಮ? ಈ ವಾರಕ್ಕೆ 2 ದಿನ ಆಫೀಸ್ಗೆ ಹೋಗ್ತಿರ್ತಾನಲ್ಲೋ, ಮರ್ತ್ಬಿಟ್ಟಿಯಾ? ಇಲ್ಲಿ ನೋಡು ಅಮ್ಮ,
ಅವನಿಗಾಗಲ್ಲ ಅಂತ ಹೇಳಿದ್ರು ಯಾಕಷ್ಟೊಂದು ಒತ್ತಾಯ ಮಾಡ್ತಿದ್ಯಾ? ಅವ್ನು ಓದ್ಕೊಳ್ಳಿ ಬಿಡು, ನಾನೇ ಬಂದು ಮಾಡ್ತೀನಿ. ಓಹೋ, ಇದಕ್ಕೇನು ಕಮ್ಮಿ ಇಲ್ಲ. ನೀನೇನ್ ತಡ ಮಾಡ್ಕೋಬೇಡ್ವೋ, ಇದನ್ನ ನಾನೇ ರೆಡಿ ಮಾಡ್ತೀನಿ. ನೀನ್ ಬಾ, ತಿಂಡಿ ತಿನ್ನು, ಲೇಟ್ ಆಗುತ್ತೆ ನಿಂಗೆ. ಸರಿ ಕೊಡು, ನಾನೇ ಮಾಡ್ತೀನಿ. ಬೇಕಾಗಿಲ್ಲ ಬಿಡು, ನಾ ಮಾಡ್ತೀನಿ. ಅಮ್ಮ ಕೊಡಮ್ಮ. ನೀನು ಓದ್ಕೋಬೇಕಲ್ವೇನೋ, ಹೋಗೋ ಓದ್ಕೋ. ಅಮ್ಮ ನಿನ್ ಕೈಲಿ ಆಗಲ್ಲ, ಕೈ ನೋವಿದೆ. ನಾನು ಮಾಡ್ತೀನಿ ಅಂದೆ ಅಲ್ವಾ, ಕೊಡ್ಸು. ಆರಾಮ ಕೂತ್ಕೋ. ಅಮ್ಮ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಮ್ಮ ಮನೇಲಿ ಐರನ್ ಮಾಡೋಕ್ಕೂ ಇಬ್ಬಿಬ್ರು ಜನ ಇರ್ತಾರೆ. ಓ ಶುರುವಾಯ್ತು. ಪುಷ್ಪ, ಇಡ್ಲಿ ಸಾಂಬಾರ್. ಸಾಂಬಾರಲ್ಲಿ ಅದು ಮಲ್ಲಿ ಸ್ವಲ್ಪ ಗಡಿಬಿಡಿಲಿದ್ಲು ರೀ, ಅದಕ್ಕೆ. ಈ ಸಮಸ್ಯೆನು ಸ್ವಲ್ಪ ದಿನ ಅಷ್ಟೇ. ಓ ಅಡುಗೆಗೂ ಕೆಲ್ಸದವ್ನು ಇರ್ತೀಯಣ್ಣ? ಬರೀ ಅಡ್ಗೆಗೆ ಅಷ್ಟೇ ಅಲ್ಲ, ತರಕಾರಿ ಹೆಚ್ಚಕ್ಕೊಬ್ರು, ಪಾತ್ರೆ ತೊಳಿಯೋಕೊಬ್ರು, ಡೈನಿಂಗ್ ಟೇಬಲ್ ಅರೇಂಜ್ ಮಾಡೋಕೊಬ್ರು, ಅಡುಗೆ ಮನೆ ಕ್ಲೀನ್ ಮಾಡೋಕೊಬ್ರು. ಸಾಕಷ್ಟು ಜನ. ಓಹೋ, ಇವ್ರನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಇನ್ನೊಬ್ರು. ಅಷ್ಟು ಜನ ನಮ್ಮ ಮನೇಲಿ ನಿಲ್ಲಕ್ಕೂ ಜಾಗ ಇಲ್ಲ, ಇನ್ ಕೆಲಸ ಮಾಡ್ದಾಗೆ. ಏನ್ ದಡ್ಡನ್ ತರ ಮಾತಾಡ್ತೀಯ? ಇಷ್ಟು ಜನನ ಕೆಲ್ಸಕ್ಕೆ ಅಪಾಯಿಂಟ್ ಮಾಡ್ಕೊಳ್ಳೋಕೆ ಗೊತ್ತಿರೋಂಗೆ ಅದೇ ರೇಂಜ್ಗೆ ಒಂದು ಒಳ್ಳೆ ಮನೆ ತಗೊಳಕ್ಕೆ ತಾಕತ್ತಿರಲ್ವಾ? ಮನೇನಾ? ಹೌದು ಪುಷ್ಪ, ನನ್ನ ಹೆಸರೇನು ಹೇಳು? ವಿಶ್ವಾಸ್. ನೀನ್ ನನ್ನ ಮಾತನ್ನ ನಂಬೋದು. ವಿಶ್ವ, ಬೇಗ ತಿಂಡಿ ಮುಗಿಸಿ ತಗೋ, ರೆಡಿ ಆಗಿದೆ, ಇದನ್ನು ಹಾಕೊಂಡು ಹೊರಡಪ್ಪ. ಪುಷ್ಪ, ನಮ್ಮ ಮಗು ಈ ಭೂಮಿಗೆ ಬರೋಷ್ಟೊತ್ತಿಗೆ ನಮ್ದೊಂದು ದೊಡ್ಡ ಅರಮನೆ ಇರುತ್ತೆ. ಆ ಅರಮನೆ ಬಾಗಿಲು ತೆಗೆದ್ರೆ ಆ ಸೂರ್ಯನೇ ಮನೆ ಒಳಗೆ ಇದ್ದಾನೆ ಅನ್ನೋಷ್ಟು ಬೆಳಕು. ಆ ಬೆಳಕಿಗೆ ಕಣ್ಣಿಗೆ ಕುಕ್ಕುವಾಗ ಹೊಳಿಯೋ ನೆಲ. ಆಹಾ, 10 ಜನ ಕೂತ್ಕೊಂಡ್ರು ಸಾಕಾಗುವಷ್ಟು ದೊಡ್ಡ ಡೈನಿಂಗ್ ಟೇಬಲ್. ಯಾರಲ್ಲಿ ಬಂದ್ಬಿಡಿ ಇಲ್ಲಿ. ಹೇಳಿ ಮಹಾಪ್ರಭುಗಳೇ. ವಿಧ ವಿಧದ ಆಹಾರ ಪದಾರ್ಥಗಳು ತಯಾರಾಗಿದೆಯೇ? ಯಾಕೆ ಕಿರ್ಸ್ಕೊತಾ ಇದ್ಯಾ? ಅಲ್ಲ, ಅಡ್ಗೆ ರೆಡಿ ಆಗಿದೆ, ಟೇಬಲ್ ಮೇಲೆ ಇಟ್ಟು ಆಗಿದೆ, ಆದ್ರೆ ಇನ್ನು ಯಾರು ಬಂದಿಲ್ಲ. ಹೇ ಬಾರಮ್ಮ ಇಲ್ಲಿ. ಇಷ್ಟು ದಿನದಿಂದ ನಮ್ಮ ಮನೇಲಿ ಅಡ್ಗೆ ಕೆಲಸ ಮಾಡ್ಕೊಂಡಿದ್ಯಾ, ಇನ್ನು ಏನೂ ಅರ್ಥ ಆಗ್ಲಿಲ್ವಾ? ನಮ್ಮ ಮರು ಮನೇಲಿ ಮೊದಲು ತಿಂಡಿಗೆ ಬರೋದು ಜಯರಾಮ್ ಸರ್, ವೀರಾಜಣ್ಣನ ಅಪ್ಪ. ಜಯರಾಮ್ ಸರ್ಗೆ ಕೆಲ್ಸದೆಲ್ಲ ನೆನಪಿರುತ್ತೆ, ಆದ್ರೂ ಕೋಟ್ ಮಾರ್ಕ್ ಬರ್ತಾರೆ. ಅವಾಗ ವೈಜಯಂತಿ ಮೇಡಮ್ ಕೋಟ್ ತಂದು ಹಾಕ್ತಾರೆ. ಹಾಕಿದ್ರಾ? ಹಾಕಿದ್ರು. ಇವಾಗ ಒಂದ್ ಸಣ್ಣ ರೊಮ್ಯಾನ್ಸ್ ನಡೆಯುತ್ತೆ. ನಡೀತಾ ಇದ್ಯಾ? ಹೌದು, ನಡೀತಾ ಇದೆ. ನೆನ್ನೆ ಮೊನ್ನೆ ಮದುವೆ ಆಗಿರೋ ತರ ಥು ಅಂತ ಬೈತಾರೆ. ಬೈದ್ರಾ? ಬೈದ್ರು. ಅಯ್ಯಯ್ಯೋ, ಭವಾನಿ ಮೇಡಮ್ ಬರ್ತಿದಾರಲ್ಲಪ್ಪ. ಭವಾನಿ ಮೇಡಮ್ ಇವತ್ತು ದೋಸೆ ಕೇಳ್ಬೋದಾ, ಇಡ್ಲಿ ಕೇಳ್ಬೋದಾ? ದೋಸೆನಾ? ಇನ್ನೊಂದು ಇಡ್ಲಿನಾ? ನಾನಿವತ್ತು ಉದ್ದು ತಿನ್ನಲ್ಲ, ಪೋಹ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಪೋಹನೂ ಇದೆ ಮೇಡಮ್. ಏನ್ ಪೋಹನೋ ಏನೋ, ಇನ್ನೊಂದಷ್ಟು ಈರುಳ್ಳಿ ಹಾಕಿದಿದ್ರೆ ಫ್ಲೇವರ್ ಆದ್ರೂ ಚೆನ್ನಾಗಿರ್ತಿತ್ತು. ರಂಜಿತ್ ಸರ್ ಬಂದ್ರು. ಇವ್ರಿಗೆ ಇಡ್ಲಿ ಆದ್ರೂ ಓಕೆ, ದೋಸೆ ಆದ್ರೂ ಓಕೆ, ಆದ್ರೆ ಚಟ್ನಿ ಏನೇನಿದೆ? ಕಾಯಿ ಚಟ್ನಿ ಇದೆ, ರೆಡ್ ಚಟ್ನಿ ಇದೆ, ಪುದೀನ ಚಟ್ನಿ ಮಾಡಿಲ್ವಾ? ಪುದೀನ ಚಟ್ನಿ ಒಂದಿದ್ರೆ ಪರ್ಫೆಕ್ಟ್ ಆಗಿರೋದು. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ನನಗೆ ಚಟ್ನಿ ಅಂದ್ರೆ ತುಂಬಾನೇ ಇಷ್ಟ. ಇನ್ನು ನಮ್ ಶಾಶ್ವತಿ ಮೇಡಮ್, ಅವರು ಮೇಡಮ್ನ ಒಬ್ಳೆ ಮಗಳು. ಅವ್ರಿಗೆ ಬ್ರೇಕ್ಫಾಸ್ಟ್ ಇಂಗ್ಲಿಷ್ ಡೇ ಆಗಿರ್ಬೇಕು. ಶಾಶ್ವತಿ, ಇವತ್ತು ಸ್ಪೆಷಲ್ ಡೇ, ಎಲ್ಲರೂ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಣ. ಅತ್ತೆ ಬರಲಿ. ಇನ್ ನಮ್ ರಿಯಾ ಮೇಡಮ್ ಅಷ್ಟೇ, ಈ ಎಂತದೋ ABC-ನೋ BBC-ನೋ ಕುಡಿತಾರೆ. ಇನ್ ಮಿಕ್ಕಿದ್ದೆಲ್ಲ ನೋಡ್ತಾರಷ್ಟೇ. ಕ್ರಿಸ್ಪಿ ಬಟರ್ ದೋಸಾ, ಸಾಫ್ಟ್ ಇಡ್ಲಿ, ಟೊಮ್ಯಾಟೊ ಚಟ್ನಿ, ಸ್ಯಾಂಡ್ವಿಚ್, ಅದನ್ನಾದ್ರೂ ತಿಂತೀಯಾ? ನೋ 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 ನೋ, ಐ ಆಮ್ ಆನ್ ಡಯಟ್, ಯು ನೋ. ನಂಗೆ ಇದೆಲ್ಲ ನೋಡೇ ಹೊಟ್ಟೆ ತುಂಬಿತು, ನಂಗೆ ಇದು ಸಾಕು. ಇವರು ನಮ್ಮ ಹರ್ಷಿ ಸರ್, ಅಲ್ಲಿರೋದೆಲ್ಲ ನೋಡಿ ಏನ್ ತಿನ್ಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ. ಅಲ್ಲಿ ಕೂತಿರೋರು ಯಾರಾದ್ರೂ ಇದು ತಿನ್ನು ಚೆನ್ನಾಗಿದೆ ಅಂತ ಹೇಳಿ ಹರ್ಷಿ ಸರ್ ಕೆಲಸ ಕಡಿಮೆ ಮಾಡಿದ್ರೆ ಆಗ ಖುಷಿಯಿಂದ ತಿಂತಾರೆ. ಹರ್ಷಿತ್, ಸ್ಯಾಂಡ್ವಿಚ್ ಚೆನ್ನಾಗಿದೆ, ಟೇಸ್ಟ್ ಇಟ್. ಥ್ಯಾಂಕ್ ಯು ಸಾಸಿ. ಅರುಂಧತಿ ಮೇಡಮ್ ಬಂದ್ರು. ಯಾಕೆಲ್ರು ಹೀಗೆ ನನ್ನನ್ನೇ ನೋಡ್ತಾ ಇದ್ದೀರಾ? ಏನಾಯ್ತು? ಅತ್ತೆ, ಇವತ್ತು ನಮ್ಮೆಲ್ಲರ ಪಾಲ್ಗೆ ಒಂದು ವಿಶೇಷವಾದ ದಿನ. ಹ್ಯಾಪಿ
ಹ್ಯಾಪಿ ಬರ್ಡೇ ಅಮ್ಮಮ್ಮ. ಓಹೋ ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ಅತ್ತೆ. ಬರ್ಡೇ ಅಮ್ಮ. ಹ್ಯಾಪಿ ಬರ್ಡೇ ಅಮ್ಮಮ್ಮ. ಹ್ಯಾಪಿ ಬರ್ಡೇ ಅತ್ತೆ. ಹ್ಯಾಪಿ ಬರ್ಡೇ. ನನಗಿವತ್ತಿಗೆ 75 ವರ್ಷ ಆಯಿತು. ಈಗಲೂ ಹುಟ್ಟು ಹಬ್ಬಕ್ಕೆ ಇಷ್ಟು ಸಂಭ್ರಮದಿಂದ ವಿಶ್ ಮಾಡ್ತಿರಲ್ಲ. ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಈ ಮಾತನ್ನ ಹೊರಗೆಲ್ಲರೂ ಹೇಳಿದ್ರೆ ಜನ ನಗ್ತಾರೆ ಅಷ್ಟೇ. ನೀವು ಈಗಲೂ ನೋಡೋಕೆ ಹೀರೋಯಿನ್ನೇ. ಸರಿಯಾಗಿ ಹೇಳ್ದೆ ಅಣ್ಣ. ಸಾಕು ಹೀಗೆ ಹೊಗಳ್ತಾ ಇರ್ತಿರೋ ಅಥವಾ ಬೇಗ ತಿಂಡಿ ತಿಂತಿರೋ? ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು, ನೆನ್ಪಿದೆ ಅಲ್ವಾ? ನೆನ್ಪಿದೆ ಅಮ್ಮ, ಡ್ರೈವರ್ಗೆ ಹೇಳಿದ್ದೀನಿ, ಕಾರ್ ರೆಡಿ ಇದೆ. ಅಯ್ಯೋ, ನಾನು ಮರ್ತೇ ಹೋಗಿದ್ದೆ ಚಿಕ್ಕಪ್ಪ. ಕ್ರಿಕೆಟ್ ಕೋಚಿಂಗ್ ಇತ್ತು. ಇರ್ಲಿ, ನಾನು ಇವಾಗಲೇ ಕ್ಯಾನ್ಸಲ್ ಮಾಡ್ತೀನಿ. ಬೇಡ. ಮರೆತು ತಪ್ಪು ಮಾಡಾಗಿದೆ. ಈಗ ತಪ್ಪನ್ನು ಮುಚ್ಚೋದಿಕ್ಕೆ ಯಾರನ್ನು ಕಾಯಿಸೋದು, ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋದು ಇದೆಲ್ಲ ಬೇಕಾಗಿಲ್ಲ. ಡಿಸಿಪ್ಲಿನ್ ನಮ್ಮ ಜೀವನದಲ್ಲಿ ಹಿಂದೆ ಇದ್ರೂ ಬೇರೆಯವ್ರ ದಿನಚರಿನ ಹಾಳು ಮಾಡೋದು ಸರಿಯಲ್ಲ. ಇದೇನು ಬಿಸ್ನೆಸ್ ಮೀಟಿಂಗ್ ಅಲ್ವಲ್ಲ ಅಮ್ಮಮ್ಮ? ಬಿಸ್ನೆಸ್ಗೆ ಈ ರೀತಿ ಕೇರ್ಲೆಸ್ ಮನಸ್ಥಿತಿ ಒಗ್ಗೋದೂ ಇಲ್ಲ. ಹೌದು, ಮಿಥಿಲಾ ಎಲ್ಲಿ? ನಿನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆಯಲ್ಲಿ ಹೀಗೆ ಇರುವೆ ಜೊತೆಗೆ. ನೀ ಪ್ರಾಣವು ನನಗೆ, ಈ ಪ್ರಾಣವು ನಿನಗೆ, ಉಸಿರಾಗಿರೋ ಹೀಗೆ ಉಸಿರ ಜೊತೆಗೆ. ಜಗದ ಸುಖವೆಲ್ಲವೂ ಇರಲಿ ಈ ಕೈಯಲ್ಲಿರುವವರೆಗೂ, ಕೊನೆಯವರೆಗೂ. 18 ವರ್ಷದಿಂದ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ ತೇಜು. ಮಿಥಿಲಾ, ಬಂದೆ ಅಮ್ಮಮ್ಮ. ಜಾಸ್ತಿ ಹುಳಿ ಹಿಂಡ್ಬೇಡ ವಿಮ್ಮಿ, ಖಾರ ನೋಡ್ಕೊಂಡು ಹಾಕ್ಬೇಕು. ಸರಿಯಾಗಿದೆ. ಓ ವಿಮ್ಮಿ, ನಾಳೆ ಯಾರೋ ದೊಡ್ಡ ಗೆಸ್ಟ್ ಬರ್ತಿದ್ದಾರೆ ಅನ್ಸುತ್ತೆ. ಅವ್ರನ್ನ ನೀನೇ ಹ್ಯಾಂಡಲ್ ಮಾಡ್ಬೇಕು. ಹಾ, ನಿಜೊಳಗಡೆ ನಿನ್ಗೆ ಯಾವ ಗೆಸ್ಟ್ ಕಾಣಿಸಿದ್ರು? ಫ್ರಿಜ್ಜಲ್ಲಿ ಗೆಸ್ಟ್ ಕಾಣಿಸಿಲ್ಲ ಕಣೆ, ಗೆಸ್ಟ್ ಬರ್ತಾರೆ ಅಂತ ಕಾಣಿಸ್ತು. ನೀನ್ ಏನ್ ಮಾತಾಡ್ತಿದ್ಯೋ ನನ್ಗೇನು ಅರ್ಥ ಆಗ್ತಿಲ್ಲ ಕಣೆ. ಅಲ್ಲ ವಿಮ್ಮಿ, ಒಂದ್ ಮನೆ ಹೇಗಿದೆ, ಆ ಮನೆಯವ್ರು ಹೇಗಿದ್ದಾರೆ, ಅವ್ರ ಮೂಡ್ ಹೇಗಿದೆ ಅಂತ ಎಲ್ಲ ಗೊತ್ತಾಗೋದು ಈ ಅಡ್ಗೆ ಮನೆಯಿಂದ ತಾನೆ. ಹೌದಾ? ಈಗ ಇಷ್ಟಪಟ್ಟು ಮಾಡಿಸ್ಕೊಂಡಿರೋ ಅಡ್ಗೆ 3 ದಿನ ಆದ್ರೂ ಫ್ರಿಡ್ಜಲ್ಲಿ ಖಾಲಿ ಆಗದೆ ಹಾಗೆ ಕೂತಿದೆ ಅಂತ ಅನ್ಕೊಂಡೆ. ಹಾ, ಆಗ ಆ ಮನೆಯಲ್ಲಿ ಜನರಿಗೆ ಮನ್ಸರಿಲ್ಲ ಅಂತ ಅರ್ಥ. ಮೋಸ್ಟ್ಲಿ ಏನೋ ಜಗಳ ಆಗಿರುತ್ತೆ, ಇಲ್ಲಾಂದ್ರೆ ಇಷ್ಟ ಆಗೋ ಅಡುಗೆನ ತಿಂದಿರೋದಕ್ಕೆ ಕಾರಣ ಏನಿರುತ್ತೆ ಹೇಳು? ಕರೆಕ್ಟ್ ಅಲ್ವಾ? ಮತ್ತೆ ನಾಳೆ ಬರೋ ಗೆಸ್ಟ್ ಬಗ್ಗೆ ನಿನ್ಗೆ ಹೇಗೆ ಗೊತ್ತಾಯ್ತು? ಈ ಮನೆಯಲ್ಲಿ ಅಂಕಲ್ ಆಂಟಿ ಇದಾರಲ್ವಾ, ಅವರು ತುಂಬಾ ಸಿಂಪಲ್ ಊಟ ಮಾಡೋದು. ಅಂದ್ರೆ ಈ ಅನ್ನ, ಸಾರು, ಪಲ್ಯ, ಮೊಸರನ್ನ, ಬರೀ ಇಂಥವೇ. ಸರಿ, ನೀನ್ ಆಗಲೇ ಫ್ರಿಡ್ಜಲ್ಲಿ ನೋಡಿದ್ಯಲ್ಲ, ನಮಗ್ ಬಿಡು, ಅಂಕಲ್ ಆಂಟಿಗೂ ಹೆಸರು ಹೇಳಕ್ ಬಾರ್ದೇ ಇರೋ ಚೀಸ್, ಚಾಕ್ಲೇಟ್ ಎಲ್ಲ ತಂದಿಟ್ಟಿದ್ದಾರೆ. ಅಂದ್ರೆ ಯಾರೋ ದೊಡ್ಡ ಇಂಗ್ಲಿಷ್ ಜನ ಬರ್ತಿದ್ದಾರೆ ಅಂತ. ಹೋ, ಭಯಂಕರ ಆಯ್ತು ಬಿಡಮ್ಮ. ನೀನೆಲ್ಲ ನೋಡ್ಕೋತೀಯ ಅಲ್ವಾ? ನಿನಗೆ ಏನೇ ಬೇಕಿದ್ರು ನನಗೆ ಕಾಲ್ ಮಾಡು. ಕಾಲ್ ಸಿಕ್ಕಿಲ್ಲ ಅಂದ್ರೆ ವಾಟ್ಸಪ್ ಮಾಡು, ನಾನು ನಿಂಗೆ ವಾಪಸ್ ಕಾಲ್ ಮಾಡ್ತೀನಿ. ನೀನ್ ಆರಾಮಾಗಿ ಹೋಗ್ಬಾರೆ, ಇಲ್ಲಿ ನಾನ್ ನೋಡ್ಕೊಂತೀನಿ. ಅಷ್ಟಕ್ಕೂ ನನ್ನ ಕೆಲಸ ಸುಲಭ ಮಾಡೋದಕ್ಕೆ ಅರು ಮಸಾಲೆ ಇದೆಯಲ್ಲ, ಅದೇ ಅರ್ಧ ಕೆಲಸ ಮಾಡುತ್ತೆ. ಅರು ಮಸಾಲಾನ? ಅದ್ಯಾವುದೇ? ಅರು ಮಸಾಲ ಕಣೆ, ಗೊತ್ತಿಲ್ವಾ?
ಎಲ್ರೂ ಅದನ್ನೇ ಬಳಸೋದು. ಸಾಂಬಾರ್ ಇರ್ಲಿ, ಬಿರಿಯಾನಿ ಇರ್ಲಿ, ಪುಳಿಯೋಗರೆ ಇರ್ಲಿ, ಅರು ಮಸಾಲೆ ಇಲ್ದ್ರೆ ಯಾವ ಅಡ್ಗೆ ಮನೆನೂ ಇಲ್ಲ. ಇದೆ, ನಮ್ಮನೆ ಇದೆ. ನಾನ್ ಕೆಲಸ ಮಾಡೋ ಪ್ರತಿಯೊಂದು ಅಡ್ಗೆ ಮನೆ ಇದನ್ನು ಸೇರಿಸಿ ನೀನ್ ಅರು ಮಸಾಲೆ ಇಲ್ಲದೆ ಇದೆ ನೋಡು. ಈ ಮಸಾಲ ಗಿಸಾಲೆಲ್ಲ ಬಳಸ್ಬೇಡ. ನಮಗ್ ಸಂಬಳ ಕೊಟ್ಟು ಇಟ್ಕೊಂಡಿರೋದೆ ಫ್ರೆಶ್ ಆಗಿ ಅಡ್ಗೆ ಮಾಡಾಕ್ಲಿ ಅಂತ. ತೆಪ್ಪಗ್ ಅದನ್ನ ಮಾಡು. ನೀನ್ ಸುಮ್ನೆ ಒಪ್ಕೊಂಡಿರೋ ಕೆಲಸನ ಮುಗಿಸ್ಕೊಂಡ್ ಬಾ, ಇಲ್ಲೆಲ್ಲ ನಾನೇ ನೋಡ್ಕೊಂತೀನಿ. ಸರಿ ತಗೋ, ನೋಡ್ಕೊ. ಈ ಮನೆ ಪರ್ಫೆಕ್ಟ್ ಸೊಸೆ ಬಂದ್ರು. ಇವರು ಮಿಥಿಲಾ ಮೇಡಮ್, ನಮ್ಮ ಹರ್ಷಿತ್ ಸರ್ ಹೆಂಡತಿ. ಇವ್ರಿಗೆ ಅರು ಮೇಡಮ್ ತರ ಸ್ಟ್ರಾಂಗ್ ಕಾಫಿ ಬೇಕು, ಆದ್ರೆ ಬ್ಲ್ಯಾಕ್. ಈ ಮನೆ ಎಲ್ಲಾರ್ಗೂ ಎಲ್ಲದಕ್ಕೂ ಇವರೇ ಬೇಕು. ಹುಟ್ಟು ಹಬ್ಬದ ಶುಭಾಶಯಗಳು ಅಮ್ಮಮ್ಮ. ಥ್ಯಾಂಕ್ ಯು. 100 ವರ್ಷ ಸುಖವಾಗಿರು ಮಿಥಿಲಾ. ಕೊನೆ ತನಕ ದಾರಿ ತೋರ್ಸಕ್ಕೆ ನೀವಿದ್ರೆ ನಾವೆಲ್ಲ ಸುಖವಾಗೇ ಇರ್ತೀವಿ. ಮಿಥಿಲಾ, ನೀನು ಆರಾಮಾಗಿದ್ಯಾ ತಾನೆ? ಆರಾಮಾಗೇ ಇದ್ದೀನಿ ಅಮ್ಮಮ್ಮ. ಯಾಕೆ, ಏನಾಯ್ತು? ಇವತ್ತು ನಿನ್ ತಮ್ಮ ತೇಜಸ್ವಿ ಹುಟ್ಟಿದ್ದಿನಾನು ಅಲ್ವಾ? ಅವನ ನೆನಪು ನಿನಗೆ ಭಾರ ಆಗಿದ್ರೆ ಹಿಂದೆ ಏನಾಗಿತ್ತೋ ಅದೊಂದು ಮುಗ್ದೋಗಿರೋ ಅಧ್ಯಾಯ ಅಮ್ಮಮ್ಮ. ಈಗ ನಾನು ಅರಮನೆ ಸೊಸೆ. ಇವತ್ತು ಈ ಸಾಮ್ರಾಜ್ಯನ ಕಟ್ಟಿರೋ ನಿಮ್ಮ 75ನೇ ವರ್ಷದ ಹುಟ್ಟುಹಬ್ಬ. ಈ ಹಬ್ಬದ ಮಧ್ಯೆ ಕಳೆದೋಗಿರೋ ಸಂಬಂಧ ನೆರಳು ಬೇಡ. ಆ ನೋವು ಈ ಸಂಭ್ರಮನ ಕಾಡ್ದೇ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಪ್ರತಿದಿನ ನೀನೀ ಮನೆಗೆ ತಕ್ಕನಾದ ಸೊಸೆ ಅಂತ ನಿರೂಪಿಸ್ತಾನೆ ಬಂದಿದೀಯ ಮಿಥಿಲಾ. ಈಗೆಲ್ಲಿ ಹೊರಟಿಯೇ ಮಲ್ಲಿ? ಅದೇ ನಾಮಕರಣದ ಫಂಕ್ಷನ್ ಅಮ್ಮ. ಜಿಲೇಬಿ ಆರ್ಡರ್ ಬಂದಿದೆ. ಅಕ್ಕ, ಈಗಷ್ಟೇ ಬಂದಿದ್ಯಾ? ಒಂದೆರಡು ನಿಮಿಷ ಕೂತ್ ಸುಧಾರಿಸ್ಕೋ, ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ. ಹಾಗಂತ ಯಾರಿಗೂ ನಮಗೋಸ್ಕರ ಹಾಗೆ ಕಾಯಿಸ್ಬಾರ್ದು ದತ್ತು. ಇದನ್ನೆಲ್ಲ ಮಾತಾಡ್ತೀಯಾ? ಆದ್ರೆ ಕಷ್ಟ ಆದ್ರೂ ಕೆಲಸನ ಮೈ ಮೇಲೆ ಹೇಳ್ಕೊಂಡು ಮಾಡಬಾರ್ದು ಅಂತ ಗೊತ್ತಿಲ್ವಾ? ನನಗೆ ಜಿಲೇಬಿ ಮಾಡೋದು ಯಾವಾಗ ತಾನೇ ಕಷ್ಟ ಆಗಿದೆ. ಇರೋ ಕೆಲ್ಸಕ್ಕೆ ರಜಾ ಹಾಕೋದು ಕಷ್ಟ, ಒಪ್ಕೋತೀನಿ. ಹಾಗಂತ ಜನ ಪ್ರೀತಿಯಿಂದ ನೀನೇ ಬಂದು ಜಿಲೇಬಿ ಮಾಡ್ಕೊಡ್ಬೇಕು ಅಂತ ಕರೆದಾಗ ಇಲ್ಲ ಅನ್ನಕ್ಕಾಗತ್ತಾ? ಇರು ಈಗ ನಾನು ಪ್ರೀತಿಯಿಂದ ಬ್ಯಾಗ್ ಇಟ್ಕೊಳ್ತೀನಿ, ಇಲ್ಲ ಅನ್ಬೇಡ. ಏಯ್, ಆಗ್ಲೇ ಅಣ್ಣಂದು ಒಂದೇ ಒಂದು ಬಟ್ಟೆಗೆ ಇಸ್ತ್ರಿ ಹಾಕ್ಕೊಡೋ ಅಂದ್ರೆ ಓದ್ಕೋಬೇಕು ಅಂದೆ. ಈಗ ನೋಡಿದ್ರೆ ಮಲ್ಲಿ ಜೊತೆ ಬ್ಯಾಗ್ ಹಿಡ್ಕೊಂಡು ಹೊರಟಿದ್ಯಾ? ಯಾಕಪ್ಪ, ಈಗ ಓದ್ಕೊಳ್ಳೋಂಥದ್ದೇನಿಲ್ವೋ? ಅಮ್ಮ, ಇವಾಗ ಹೊರಗೆ ಹೋಗ್ಬೇಕು ಅಂತಾನೆ ಅವಾಗಲೇ ಓದಿದ್ದು. ನಂದೆಲ್ಲ ಓದಾಯ್ತು. ಅತ್ತೆ, ಮಲ್ಲಿಗೂ ಸಹಾಯ ಆಗುತ್ತಲ್ವಾ? ಹೋಗ್ಲಿ ಬಿಡಿ ಅತ್ತೆ. ಅದಕ್ಕೆ ನಿಮ್ ಸಹಾಯ ಮಾಡೋದಕ್ಕೆ ನಾನಿಲ್ಲಿ ಇರಲ್ಲ ಅಂತ ಎಲ್ಲ ಕೆಲಸನೂ ಒಬ್ಬರೇ ಮಾಡೋದಕ್ಕೆ ಹೋಗ್ಬೇಡಿ. ಇನ್ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಅಮ್ಮನಿಗೆ ಹೇಳಿದ್ದೀನಿ. ನೀನು ನನ್ನ ಚಿಂತೆ ಬಿಡು. ಆದಷ್ಟು ಬೇಗ ಕೆಲಸ ಮುಗಿಸಿ ಮನೆಗೆ ಬಾ, ಸರಿನಾ? ಬಂದವ್ರಿಗೆಲ್ಲ ಬಿಸಿ ಬಿಸಿಯಾಗಿ ಜಿಲೇಬಿ ಮಾಡ್ಕೊಡೋದು ಅಂದ್ರೆ ಸುಮ್ಮನೆನಾ? ಕೈ ರಟ್ಟೆನೋ ಬಂದು ಹೋಗುತ್ತೆ. ಸುಮ್ಮನೆ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ಕೊಂಡಿರೋದು ಬಿಟ್ಟು ಜಿಲೇಬಿ ಅಂತ ತಿರ್ಗಾಡ್ತಾಳೆ. ಅಮ್ಮ, ನಾನು ಜಿಲೇಬಿ ಮಾಡೋದು ನನಗೆ ಮಾಡಕ್ ಬರುತ್ತೆ, ಚೆನ್ನಾಗಿ ಮಾಡ್ತೀನಿ ಅಂತ ಅಲ್ಲಮ್ಮ. ಜಿಲೇಬಿ ಮಾಡುವಾಗ ನನಗೆ ಮಕ್ಕಳೇ ಅಪ್ಪ ನಿಂತು ನೋಡ್ತಿದ್ದಾರೆ ಅಂತ ಅನ್ಸುತ್ತೆ. ನನಗೆ ಜಿಲೇಬಿ ಅಂದ್ರೇನೆ ಅಪ್ಪ. ಸುಗಂಧ, ಮಕ್ಕಳು ಖುಷಾರು. ಅದೇ ಜಿಲೇಬಿನೇ ಅಲ್ವಾ ನನ್ನ ಕುಂಕುಮನ ಅಳಿಸಿದ್ದ.
ನಿಂತ್ಕೋ ಪುಟ್ಟ, ಹುಷಾರು. ಮಲ್ಲಿ ಬಾಮ್ಮ ಇಲ್ಲಿ. ಅಲ್ಲ ಪುಟ್ಟಿ, ಇವತ್ತು ರಜಾ ಇತ್ತಲ್ವಾ, ಮನೇಲಿದ್ದು ಅಣ್ಣನ ಜೊತೆ ಪಾಪು ಜೊತೆ ಆರಾಮಾಗಿ ಆಟ ಆಡ್ಕೊಂಡಿರ್ಬೋದಾಗಿತ್ತಲ್ಲ. ನೀವು ಮನೇಲಿ ಇರ್ಬೋದಿತ್ತು ತಾನೆ. ಇಲ್ಲ ಪುಟ್ಟ, ಇವತ್ತು ಹಬ್ಬ ಅಲ್ವಾ, ತುಂಬಾ ಜನ ಇರ್ತಾರೆ, ಎಲ್ರಿಗೂ ಸಿಗ್ಬೇಕಲ್ವಾ. ಅಪ್ಪ ಅಂದ್ರೆ ನಾವ್ ಇವತ್ತೆಲ್ರಿಗೂ ಜಿಲೇಬಿ ಕೊಡ್ತೀವ. ಎಲ್ರಿಗೂ ಜಿಲೇಬಿ ಕೊಡ್ಬೇಕು, ಯಾರಿಗೂ ಇಲ್ಲ ಅನ್ಬಾರ್ದು, ಸರಿನಾ? ಇವತ್ತು ತುಂಬಾ ಜನ ಇರ್ತಾರೆ. ನನಗೆ ತುಂಬಾ ಕೆಲಸ ಇರುತ್ತೆ, ನೀನು ನನ್ನ ಜೊತೆನೇ ಇರಬೇಕು. ಜಿಲೇಬಿ ಅಕ್ಕ, ನಾನು ನಿನ್ನ ಇಲ್ಲಿ ದಿನಾನು ನೋಡ್ತಿರ್ತೀನಿ. ಯಾರಿಗಾದ್ರೂ ಕಾಯ್ತಿದೀಯ ಅಕ್ಕ? ಯಾರಿಗೆ? ತೇಜಸ್ವಿ. ಅದ್ಯಾರು? ನನ್ನ ತಮ್ಮ. ಓ, ಕಳ್ದೋಗಿದಾನಾ? ಇಲ್ಲ, ಕಳಿಸ್ಬಿಟ್ಟಿದ್ದಾರೆ. ಅಳ್ಬೇಡ ಅಕ್ಕ. ನಂಗೆ ತೇಜಸ್ವಿ ಅಂದ್ರೆ ಎಷ್ಟಿಷ್ಟ ಗೊತ್ತಾ? ಹದಿನೆಂಟು ವರ್ಷದಿಂದ ನಿಂಗೋಸ್ಕರ ಕಾಯ್ತಾ ಇದ್ದೀನಿ ತೇಜು. ಹೆಣ್ಣು ಮಕ್ಕಳ ಕಣ್ಣೀರು ಮನೆಗೊಳ್ಳೇದಲ್ಲ ಅಲ್ವಾ? ಈ ಮನೆಯವರಿಗೆಲ್ಲ ನಾನು ಏನ್ ಮಾಡ್ತೀನಿ ಅಂತ ನೋಡ್ತಿರೋ ತೇಜು. ಯಾರು ನನ್ನ ತಡಿತಾರೆ, ನಾನು ನೋಡ್ತೀನಿ.